ಕೊನೆಗೂ ಫಿಕ್ಸ್ ಆಯಿತು ಮೇಘ್ನಾ ರಾಜ್ರವರ ಎರಡನೇ ಮದುವೆ. ಅಷ್ಟಕ್ಕೂ ಹುಡುಗ ಯಾರು, ಏನಾಯಿತು, ಸಂಬಂಧ ಯಾವಾಗ ಫಿಕ್ಸ್ ಆಯಿತು, ಮೇಘ್ನಾ ರಾಜ್ರವರು ಇದಕ್ಕೆ ಒಪ್ಕೊಂಡ್ರಾ, ಧ್ರುವ ಸರ್ಜಾ ಅವರು ಈ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ಮಾತನಾಡಿದ್ದೇನು. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಹಾಕಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಟಿ ಮೇಘ್ನಾ ರಾಜ್ ತುಂಬ ಅಂದರೆ ತುಂಬಾ ಒಂದು ನ್ಯೂಸ್ ಟ್ರೆಂಡ್ನಲ್ಲಿದೆ. ಯಾಕಪ್ಪ ಅಂತಂದರೆ ನಟಿ ಮೇಘ್ನಾ ರಾಜ್ರವರ ಗಂಡ ಚಿರಂಜೀವಿ ಒಂದು ತೀರಿಕೊಂಡ ನಂತರ ಸೊ ಅವರು ಎರಡನೇ ಮದುವೆ ಬಗ್ಗೆ ತುಂಬಾ ಅಂದರೆ ತುಂಬಾ ಮಾತುಕತೆಗಳು ನಡೆದವು. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗ ನಟಿ ಮೇಘ್ನಾ ರಾಜ್ರವರು ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ಸೊ ಖಂಡಿತವಾಗ್ಲೂ ನನಗೆಲ್ಲ ಚಿರಂಜೀವಿನೇ, ಅವ್ನು ಹೋದರೂ ಕೂಡ ಅವ್ನ ನೆನಪಲ್ಲೇ ಇರ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಕೆಲವೊಂದಿಷ್ಟು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ರು. ಸೊ ಅದಾದ ನಂತರ ಏನಾಗಿತ್ತಪ್ಪ ಅಂತಂದರೆ ಕೆಲವೊಂದಿಷ್ಟು ದಿನಗಳ ಕಾಲ ಒಬ್ಬಂಟಿಯಾಗೇ ಇದ್ದರು. ಸೊ ಚಿರಂಜೀವಿ ಸರ್ಜಾ ಅವರ ನೆನಪಿನಲ್ಲಿ ಒಬ್ಬಂಟಿಯಾಗೇ ಇದ್ದರು. ಅದಾದ ನಂತರ ಏನಾಗಿತ್ತಪ್ಪ ಅಂತಂದರೆ ಅವರ ಮನೆಯಲ್ಲಿ ತುಂಬ ಅಂದರೆ ತುಂಬಾ ಅವಾಗ ಅವರಿಗೆ ಫೋರ್ಸನ್ನು ಮಾಡ್ತಿದ್ರು, ನೀನು ಎರಡನೇ ಮದುವೆಯನ್ನು ಆಗುವಂತ, ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಸೊ ಖಂಡಿತವಾಗ್ಲೂ ನೀನೇನು ಚಿಕ್ಕವಳು, ಎರಡನೇ ಮದುವೆ ಆಗುವಂತಕ್ಕಂಥ ಮಾತನ್ನು ಒಂದು ನಟಿ ಮೇಘ್ನಾ ರಾಜ್ರವರ ಮನೆಯಲ್ಲಿ ಹೇಳ್ತಾ ಇದ್ರಂತೆ. ಸೊ ಇದನ್ನು ಕೇಳಿದ ನಟಿ ಮೇಘ್ನಾ ರಾಜ್ ಅವಾಗ ನಾನು ಬೇಡ, ನನ್ನ ಚಿರಂಜೀವಿನಿ ನನಗೆ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರಂತೆ. ಸೊ ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ಈಗ ಅವರು ಕೂಡ ಅವ್ರ ತಂದೆ ತಾಯಿಯವರು ತುಂಬಾ ಫೋರ್ಸ್ ಮಾಡಿದ್ರಂತೆ. ಈಗ ಅವ್ರಿಗೆ ಒಂದು ಫೀಲ್ ಬರ್ತಿದೆ ಅಂತೆ ಒಂದು ನಟಿ ಮೇಘ್ನಾ ರಾಜ್ರವರಿಗೆ, ಸೊ ಒಬ್ಬಂಟಿ ಆಗಿರೋ ರೀತಿ ಫೀಲ್ ಬರ್ತಾ ಇದೆ ಅಂತೆ. ಹಾಗೆ ಅವಳೊಬ್ಬಳಿಗೆ ಅಂದರೆ ನನಗೊಬ್ಬಳಿಗೆ ಎಲ್ಲವೂ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಸೊ ಮನೆ ಕೆಲಸ ಆಗಿರ್ಬೋದು, ಇನ್ನು ಬಿಸ್ನೆಸ್ ಆಗಿರ್ಬೋದು, ಹಾಗೆ ಏನು ನೋಡಬೇಕಪ್ಪ ಅಂತಂದರೆ ಒಂದು ನನ್ನ ಮಗ ರಾಯನ್ನ ನೋಡ್ಕೊಳ್ತಾಗಿರ್ಬೋದು, ಸೊ ಎಲ್ಲವೂ ಕೂಡ ನನಗೆ ತುಂಬಾ ಭಾರ ಅಂದರೆ ಭಾರ ಆಗ್ತಿದೆ. ಸೊ ಎಲ್ಲವನ್ನ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಸೊ ಚಿರಂಜೀವಿ ಸರ್ಜಾ ಇದ್ದಾಗ ತುಂಬ ಚೆನ್ನಾಗಿ ಇಬ್ಬರು ಕೂಡ ನಿಭಾಯಿಸ್ತಿದ್ವಿ. ಸೊ ಈಗ ತುಂಬ ಅಂದರೆ ತುಂಬ ಕಷ್ಟ ಅನ್ನಿಸ್ತಿದೆ ಜೀವನ ಅಂತಕ್ಕಂಥ ಮಾತನ್ನು ಒಂದು ನಟಿ ಮೇಘ್ನಾ ರಾಜ್ರವರು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಸೊ ಇದಾದ ನಂತರ ಖಂಡಿತವಾಗ್ಲೂ ನಾನು ಸ್ವಲ್ಪ ಕೂತು ಯೋಚನೆ ಮಾಡಿದೆ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ನಾನು ಕೂಡ ಯಾವುದೇ ಎರಡನೇ ಮದುವೆ ಆಗೋ ಒಂದು ಯೋಚನೆಯಲ್ಲಿರಲಿಲ್ಲ. ಸೊ ಖಂಡಿತವಾಗ್ಲೂ ನಮ್ಮ ತಂದೆ ತಾಯಿಯವರು ತುಂಬ ಅಂದರೆ ತುಂಬ ಸಲ ನನಗೆ ಹೇಳಿದರು, ಎರಡನೇ ಮದುವೆ ಆಗುವಂಥ ಫೋರ್ಸ್ ಕೂಡ ಮಾಡಿದರು. ನಾನು ಯಾವುದೇ ಕಾರಣಕ್ಕೂ ಒಪ್ಕೊಂಡಿರಲಿಲ್ಲ. ಸೊ ನಾನು ಕೂತು ಯೋಚನೆ ಮಾಡಿದೆ, ನಾನು ಎರಡನೇ ಮದುವೆ ಆಗೋದು ತಪ್ಪ ಅಥವಾ ಸರಿನಾ ಅಂತಕ್ಕಂಥದ್ದು. ಸೊ ನಾನು ತುಂಬ ದಿನಗಳ ಕಾಲ ಕೂತು ಯೋಚನೆ ಮಾಡಿದಾಗ ನನಗನ್ಸಿದ್ದು ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ನಾನು ಎರಡನೇ ಮದುವೆಯನ್ನು ಆಗ್ಬೋದು ಅಂತಕ್ಕಂಥದ್ದು ನನಗೆ ವಿಚಾರ ತಿಳಿಯಿತು. ಯಾಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರು ಇದ್ದಾಗ ನಾನು ಇನ್ನೊಂದು ಎರಡನೇ ಮದುವೆ ಆಗಿದ್ದರೆ ಅದು ನನ್ನ ತಪ್ಪಾಗ್ತಿತ್ತು. ಸೊ ನಾನು ಅವರಿಗೆ ಮೋಸ ಮಾಡಿದಂಗೆ ಆಗ್ತಿತ್ತು. ಸೊ ಈಗ ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಸೊ ನಾನು ಒಬ್ಬಳಿಗೆ ಎಲ್ಲವನ್ನ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಇನ್ನು ರಾಯನ್ನ ಸ್ಕೂಲಿಗೆ ಹೋಗ್ಬೇಕಾದ್ರೂ ಒಂಟಿಯಾಗಿ ಫೀಲ್ ಆಗುತ್ತೆ, ಎಲ್ಲರೂ ಕೂಡ ಒಂದು ಜಂಟಿಯಾಗಿ ಬಂದಿರ್ತಾರೆ, ನಾನೊಬ್ಬಳೇ ಒಂಟಿಯಾಗಿ ಹೋಗೋದು ಫೀಲ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಒಂದು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಇನ್ನು ನಟಿ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಯಾವಾಗ, ಗಂಡು ಯಾರು, ಎಲ್ಲವನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಅಷ್ಟಕ್ಕೂ ನಟಿ ಮೇಘ್ನಾ ರಾಜ್ರವರು ಎರಡನೇ ಮದುವೆಗೆ ತಯಾರಾಗಿದ್ದಾರೆ. ಸೊ ಅವ್ರ ತಂದೆ ತಾಯಿಯವರು ಒಂದು ಗಂಡನ ಹುಡುಕಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಒಂದು ಸುದ್ದಿಗಳು ಹರಿದು ಬರ್ತಾ ಇವೆ. ಸೊ ಅಷ್ಟಕ್ಕೂ ಗಂಡು ಯಾರು ಏನು ಅನ್ನೋದನ್ನು ನೋಡೋದಾದರೆ ಖಂಡಿತವಾಗ್ಲೂ ಗಂಡು ಯಾರಪ್ಪ ಅಂತಂದರೆ ಒಂದು ನಟಿ ಮೇಘ್ನಾ ರಾಜ್ರವರ ತಂದೆ ತಾಯಿ ಇದ್ದಾರಲ್ಲ, ಸೊ ಅವರು ತಂದೆ ತಾಯಿಯವರು ಒಂದು ಗಂಡನ ನೋಡಿದಾರಂತೆ. ಸೊ ಆ ಗಂಡು ಒಂದು ಅವರ ರಿಲೇಷನ್ನಲ್ಲೇ ಇದ್ದಾರಂತೆ. ಸೊ ಆ ಗಂಡಿನ ಬಗ್ಗೆ ಯಾವುದೇ ರೀತಿಯ ಇನ್ನೂ ಸಂಪೂರ್ಣವಾದ ಮಾಹಿತಿ ಆಗಲಿ ಏನೂ ಕೂಡ ಸಿಕ್ಕಿಲ್ಲ. ಸೊ ಇದ್ರ ಬಗ್ಗೆ ಒಂದು ನಟಿ ಮೇಘ್ನಾ ರಾಜ್ರವರ ಅಭಿಪ್ರಾಯ ಕೇಳಿದರೆ ಖಂಡಿತವಾಗ್ಲೂ ನಾನು ಎರಡನೇ ಮದುವೆನ ಆಗ್ತೀನಿ, ಎರಡನೇನ ಪ್ರೀತಿಯಲ್ಲಿ ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಸೊ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ. ಸೊ ಅವರ ತಂದೆ ತಾಯಿಯವರು ಗಂಡನ ಕೂಡ ನೋಡಿದ್ದಾರೆ. ಸೊ ಇನ್ನೂ ಕೂಡ ಎಲ್ಲೂ ಕೂಡ ಒಂದು ಪಾಪ್ಯುಲರ್ ಆಗಿಲ್ಲ, ಈ ಒಂದು ನ್ಯೂಸ್ ಆಗಿರಲಿ ಎಲ್ಲೂ ಕೂಡ ಒಂದು ಲೀಕ್ ಆಗಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತದೆ, ಇನ್ನು ಕೆಲವೊಂದಿಷ್ಟು ಜನರು ನೋಡ್ಬೇಕಂದ್ರೆ ಒಂದು ಎರಡನೇ ಮದುವೆ ಆಗೋದು ತಪ್ಪು ಅತಿಗೆ ನೀವು ಅಂತಕ್ಕಂಥ ಮಾತನ್ನ ಇಲ್ಲಿ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಒಂದು ನಟಿ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋದು ಸರಿನಾ ಅಥವಾ ತಪ್ಪ, ಇನ್ನೊಂದು ಪ್ರೀತಿಯನ್ನು ಹುಡುಕೋದು ಅಥವಾ ಸರಿನಾ ಅಥವಾ ತಪ್ಪ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಕಮೆಂಟ್ ಮಾಡಿ.